ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸೂಪರ್ ಆಗಿದ್ದೀವಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನಾವಿವತ್ತು ನೆದರ್ಲ್ಯಾಂಡ್ಸಿಂದ ಬೆಲ್ಜಿಯಮ್ಮಿಗೆ ಹೋಗ್ತಾ ಇದ್ದೀವಿ. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ, ಆದರೆ ಹೆಚ್ಚು ದೂರ ಏನಿಲ್ಲ, 2 ಗಂಟೆಯ ಜರ್ನಿ. ನಾವೊಂದು ಓಸ್ಟೆಂಡ್ ಅಂತ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಅದು ಕೋಸ್ಟಲ್ ಸಿಟಿ. ಅದು ಅಲ್ಲಿ ಏನೇನಿರುತ್ತೆ ಏನು ಎಲ್ಲರೂ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಬೀಚ್ ಸೈಡ್ ಸಿಟಿ ಅಲ್ವಾ, ಹಾಗಾಗಿ ಬೀಚಿಗೆ ಹೋದರೆ ಅದನ್ನು ನಿಮ್ಗೆ ತೋರಿಸ್ತೀನಿ. ಬನ್ನಿ, ಮುಂದೆ ಏನೇನಾಗುತ್ತೆ ಎಲ್ಲ ನಿಮ್ಮ ಜೊತೆ ತೋರಿಸ್ತೀನಿ ನಾನು. ದಾರಿ ಉದ್ದಕ್ಕೂ ಕಣ್ಮನ ಸೆಳೆಯೋದೇ ಹಸಿರು ಅಲ್ವಾ? ನೋಡಿ, ಎಲ್ಲಿ ನೋಡಿದರೂ ಹಸಿರು. ಹಾಗೆ ನೆದರ್ಲ್ಯಾಂಡ್ಸಿಂದ ಒಂದು ನಮ್ಮ ಮನೆಯಿಂದ, ನೆದರ್ಲ್ಯಾಂಡ್ಸಿಂದ ಅಲ್ಲ, ಮಗಳ ಮನೆಯಿಂದ 20 ನಿಮಿಷ ಟ್ರಾವೆಲಿಂಗ್ ಮಾಡುವಾಗ ಬೆಲ್ಜಿಯಂ ಬಾರ್ಡ್ರ್ ಬರುತ್ತೆ. ಬೆಲ್ಜಿಯಮ್ಮಲ್ಲಿ ಪೆಟ್ರೋಲ್ ಚಾರ್ಜ್ ಎಲ್ಲ, ಪೆಟ್ರೋಲ್ ಡೀಸೆಲ್ ಇವೆಲ್ಲ ಚಾರ್ಜ್ ಇದೆಯಲ್ಲ, ಅದು ನೆದರ್ಲ್ಯಾಂಡ್ಸ್ಗಿಂತ ಸುಮಾರು ಕಡಿಮೆ ಆಯಿತಾ. ಬೆಲ್ಜಿಯಂ ಸ್ವಲ್ಪ ಕಡಿಮೆ. ದಾರಿ ಉದ್ದಕ್ಕೂ ಗೋಧಿ, ಬಾರ್ಲಿ, ಹೀಗೆ ಬೇರೆ ಬೇರೆ ಬೆಳೆಗಳು ಬೆಳೆದಿರ್ತಾರೆ. ಯಾಕಂದರೆ ಬಿಯರಿಗೆಲ್ಲ ಅವೇ ಎಲ್ಲ ಬೇಕಲ್ವಾ, ಅವೆಲ್ಲ ಬೆಳೆದಿರ್ತಾರೆ. ಹಾಗೆ ಹೋಗ್ತಾ 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 ನಾವು ಹೇಳಿದ್ನಲ್ಲ, ಬೆಲ್ಜಿಯಮ್ಮಿನ ಓಸ್ಟೆಂಡ್ ಅನ್ನುವ ಸಿಟಿಗೆ ಹತ್ತಿರ ಬಂದ್ವಿ. ಅದು ಕೋಸ್ಟಲ್ ಸಿಟಿ. ಅಲ್ಲಿ ನನ್ನ ಭಾವನಾ ಮಗ ಇದ್ದಾನೆ, ಹಾಗಾಗಿ ಅವರ ಮನೆಗೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ಹೋಗಿ ಎಷ್ಟು ಖುಷಿ ಪಟ್ಟಿವಿ ಅಂದರೆ ನೋಡಿ, ಇದು ಓಸ್ಟೆಂಡಲ್ಲಿ ಭಾವನಾ ಮಗನ ಮನೆ ಒಳ್ಳೆ ಸೆಂಟ್ರ್ ಪ್ಲೇಸಲ್ಲಿದೆ. ಪಕ್ಕದಲ್ಲೇ ಬೀಚು, ಎಷ್ಟು ಚೆಂದ ಇದೆ ನೋಡಿ. ಸಿಟಿ ಒಳಗಡೆ ಟ್ರಾಮ್ ಸರ್ವಿಸ್ ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನಾ ಮೇಲ್ಗಡೆ ಭಾವನಾ ಮಗನ ಮನೆಯ ವಿಂಡೋದಿಂದ ಎಲ್ಲ ರೆಕಾರ್ಡಿಂಗ್ ಮಾಡಿಕೊಂಡೆ ನೋಡಿ. ತುಂಬ ಚಂದದ ಸಿಟಿ, ಹೇಳಕ್ಕೆ ಶಬ್ದಗಳೇ ಇಲ್ಲ. ಪಕ್ಕದಲ್ಲೇ ಬೀಚು, ಪಕ್ಕದಲ್ಲಿ ಅಂದರೆ 100 ಮೀಟರ್ಸಿಗೆ ಬೀಚು ನೋಡಿ. ಮನೆ ಕಿಟಕಿಯಿಂದ ನೋಡಿ ಬೀಚು, ಆ 2 ಬಿಲ್ಡಿಂಗ್ಗಳ ಮಧ್ಯೆ ಬೀಚ್ ಹೇಗೆ ಕಾಣ್ತಾ ಇದೆ ನೋಡಿ. ಆಮೇಲೆ ನಾವು ಬೀಚಿಗೂ ಹೋದ್ವಿ ಎಲ್ಲರೂ. ಹಾಗೆ ಭಾವನ ಮಗನ ಮನೆಯಲ್ಲೂ ಭಾವನನ ದೊಡ್ಡಮ್ಮ ಅಮ್ಮ ಎಲ್ಲ ಬಂದಿದ್ದರು. ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡು ತುಂಬ ಖುಷಿ ಪಟ್ವಿ ನೋಡಿ, ಟ್ರಾಮ್ ಹೇಗೆ ಹೋಗ್ತಾ ಇದೆ ಅಂತ. ಅಲ್ಲಿಂದ ನಾವು ಬೀಚ್ ಕಡೆಗೆ ಹೋಗ್ತೀವಿ. ಈ ಸಿಟಿಯು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರುವಂತಹ ಸಿಟಿ. ಎಲ್ಲ ಕಡೆನೂ ಹಾಗೇ ಇರುತ್ತೆ, ಅದನ್ನು ಹೇಳುವ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಹಾಗೆ ಮೇಂಟೈನ್ ಮಾಡಿರ್ತಾರೆ. ಪ್ರತಿ ಸಿಟಿನೂ ಅಷ್ಟು ಕ್ಲೀನಾಗಿರುತ್ತೆ ನೋಡಿ. ನಾವು ಅಲ್ಲಿಂದ ಬೀಚ್ ಕಡೆಗೆ ಹೊರಟ್ವಿ. ಈಗ ಸಮ್ಮರ್ ಅಲ್ವಾ, ಇಲ್ಲಿ ಸಮ್ಮರು. ಇಲ್ಲಿ ಯಾವಾಗಲೂ ಚಳಿಯ ಪ್ರದೇಶಗಳಲ್ಲೇ ಇವೆಲ್ಲ. ಸಮ್ಮರು ಬಿಸಿಲು ಸಿಕ್ಕೋದು ತುಂಬ ಕಡಿಮೆ ಜನರಿಗೆ. ಹಾಗಾಗಿ ಎಲ್ಲ ಟೂರಿಸ್ಟು, ಇದು ಒಂಥರ ಟೂರಿಸ್ಟ್ ಪ್ಲೇಸ್. ಸಮ್ಮರಲ್ಲಿ ಎಲ್ಲ ಬೀಚ್ ಸೈಡಿಗೆ ಬಂದಿರ್ತಾರೆ. ಒಂದು ಬೀಚಲ್ಲಿ ಜನ ಅಂದರೆ ಎಂಜಾಯ್ ಮಾಡ್ತಾ ಇದ್ರಂದರೆ ಹೇಳಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅಷ್ಟು ಟೂರಿಸ್ಟ್ಗಳಿದ್ರು. ನಿಮಗೂ ಎಲ್ಲನೂ ತೋರಿಸ್ತೀನಿ ಬನ್ನಿ ನೋಡಿ. ಅಲ್ಲೇ ಎದುರಿಗೆ ಹೋದರೆ ಬೀಚೇ ತುಂಬ ಚೆನ್ನಾಗಿತ್ತು. ಬೀಚ್ ಅಕ್ಕಪಕ್ಕದಲ್ಲೆಲ್ಲ ಫುಲ್ಲು ರೆಸ್ಟೋರೆಂಟ್ಗಳು ನೋಡಿ, ಹೇಗೆ ಬಿಯರೆಲ್ಲ ಇಟ್ಕೊಂಡು ಅಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡ್ತಾ ಮಜಾ ಮಾಡ್ತಾ ಇದ್ದಾರೆ ನೋಡಿ. ಬೀಚ್ ಸುತ್ತ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಈ ಥರ ಬೀಚು. ನಾವೆಲ್ಲರೂ ಒಟ್ಟಿಗೆ ಬೀಚಲ್ಲಿ ಹೋಗಿ ಕೂತ್ಕೊಂಡ್ವಿ ನೋಡಿ. ಈ ಥರ ರೆಸ್ಟೋರೆಂಟ್ಗಳು ಫುಲ್ ಇರುತ್ತೆ. ಎಲ್ಲಿ ಹೋದರೂ ಫುಲ್ಲು ರಶ್ಶು. ನಿಮಗೆ ಅಷ್ಟು ರಶ್ ಇತ್ತು ಜಾಗಗಳು. ತೋರಿಸ್ತೀನಿ ನಿಮಗೂ ಅದನ್ನೆಲ್ಲ. ಎಷ್ಟು ಜನ ಎಂಜಾಯ್ ಮಾಡ್ತಾರೆ ಬಿಸಿಲಿಗೆ ಬಂದು. ಅವರು ವಿಟಮಿನ್ ಡಿಗಾಗಿ ಬಂದು ಮಲ್ಕೊಂಡಿರ್ತಾರೆ ನೋಡಿ. ಸೀಗಲ್ಗಳು, ಸಿಕ್ಕಾಪಟ್ಟೆ ಸೀಗಲ್ಲು ಹಾರಾಡ್ತಾ ಇರುತ್ತೆ. ಎಲ್ಲರೂ ಏನು ಇಟ್ಕೊಂಡಿದ್ದಾರೆ, ಅವರು ಏನು ಇಟ್ಕೊಂಡಿದ್ದಾರಲ್ವ ಅದನ್ನು ಏನು ಕುಕ್ಕಿ ತಿನ್ನಕ್ಕೆ ಸಿಗುತ್ತೆ ಅಂತ ಕಾಯ್ತಾ ಇರುತ್ತೆ ಈ ಸೀಗಲ್ ಬರ್ಡ್ಗಳು. ಅವಕ್ಕೆ ಹೆದರಿಕೆನೇ ಇಲ್ಲ ನೋಡಿ. ನಿಮಗೂ ಅದರ ಆಟನ ತೋರಿಸ್ತೀನಿ ನಾನು. ಹೇಗೆ ಹೋಗ್ತಾ ಗೊತ್ತಾ, ಕೂತಿರ್ತಾರೆ ಪಕ್ಕದಲ್ಲೇ ನೋಡಿ, ಬಟ್ಟೆ ಹಾಸ್ಕೊಂಡು ಕೂತಿದ್ದಾರೆ. ಅವರ ಅಲ್ಲಿ ಏನೇನೋ ಚೆಲ್ಲಿದೆ ಬಿದ್ದಿದ್ರೆ ತಿನ್ನಕ್ಕೆ ಕಾಯ್ತಾ ಇರುತ್ತೆ. ಹಾಗೆ ನೋಡಿ, ಸಮುದ್ರ ಬದಿಯಲ್ಲಿ ಎಷ್ಟೊಂದು ಜನಸಾಗರ ಇದೆ ನೋಡಿ. ತುಂಬ ಜನ ಅವರು ಈ ಸ್ಯಾಂಡ್ ಮೇಲೆ ಆರಾಮ ಮಲ್ಕೊಂಡು ಬಿಸಿಲು ಕಾಯಿಸ್ತಾ ಇರ್ತಾರೆ. ಅಂದರೆ ಈ ಕಡೆ ಎಲ್ಲ ಬಿಸಿಲು ಸಿಕ್ಕುದೇ ಕಡಿಮೆ ಅಲ್ವಾ, ಅವರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರುತ್ತೆ, ಬೇಕಾಗತ್ತೆ. ಹಾಗಾಗಿ ಚೆಂದ ಮಲ್ಕೊಂಡಿರ್ತಾರೆ ನೋಡಿ. ಅಲ್ಲಿ ಬ್ಯಾಗಿಂದ ಹೇಗೆ ಕುಕ್ಕಿ ತೆಗಿತಾ ಇದೆ ಅಂತ. ತುಂಬ ಧೈರ್ಯವಾಗಿ ಓಡಾಡ್ತವೆ ಈ ಸೀಗಲ್ ಬರ್ಡ್ಗಳಲ್ಲಿ. ನೋಡೋಕ್ಕೆ ಖುಷಿ, ಇವೆಲ್ಲ ನಮಗೆ ನೋಡೋಕ್ಕೆ ಖುಷಿ. ಮತ್ತು ಫಾರಿನ್ ಕಂಟ್ರಿಗಳಲ್ಲಿ ಸಮುದ್ರದ ನೀರು ಹಾಗೆ ಇರುತ್ತೆ, ಕ್ಲೀನಾಗಿ, ಒಂಥರ ಖುಷಿ ಆಗುತ್ತೆ. ನೀರಿಗೆ ಇಳಿಯೋಕ್ಕೂ ಖುಷಿ ಆಗುತ್ತೆ. ನಾನು ಸಾಮಾನ್ಯ ಮಂಗಳೂರಲ್ಲಿ ಹುಟ್ಟಿ ಬೆಳೆದ್ರೂ ನಾವು ಬೀಚಿಗೆ ಇಳಿತಾ ಇರಲಿಲ್ಲ ನೋಡಿ. ಇಲ್ಲಿ ಎಷ್ಟು ಚೆಂದ ಬೀಚಲ್ಲಿ ಇಳಿಯೋಕ್ಕೂ ಖುಷಿಯಾಗುತ್ತೆ. ಮತ್ತು ನೀರು ತುಂಬ ಚೆನ್ನಾಗಿರುತ್ತೆ. ನಾವು ಬೀಚಲ್ಲಿ ಎಲ್ಲರೂ ಇಳಿದು ಒಂದಷ್ಟು ಆಟ ಆಡಿದ್ವಿ, ಖುಷಿ ಪಟ್ವಿ. ಹೀಗೆ ಬೀಚಲ್ಲೆಲ್ಲ ಆಟ ಆಡಿಕೊಂಡು ಆಮೇಲೆ ಜ್ಯೂಸೆಲ್ಲ ಕುಡ್ಕೊಂಡು ಮನೆಗೆ ಹೋಗಿ ಎಲ್ಲರೂ ನಾವೆರಡು ಕಾರಲ್ಲಿ ಅಲ್ಲಿಂದ 40 ಕಿಲೋಮೀಟರ್ ದೂರದಲ್ಲಿ ಒಂದು ಹಳೇ ಫ್ಯಾನ್ ಇರುವಂಥ ಜಾಗ, ಹಾಗೆಯೇ ತುಂಬ
ನೋಡೋಕ್ಕೆ ತುಂಬ ಸುಂದರವಾದ ಜಾಗ ನೋಡ್ಕೊಂಡು ಬರೋಕ್ಕೆ ಅಂತ ಎಲ್ಲರೂ ಹೋದ್ವಿ, ಒಂದು ಟೈಮ್ ಪಾಸ್. ಅದು ಹೋಗುವಾಗ ದಾರಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಬೀಚಲ್ಲಿ ಎಲ್ಲ ಹೇಗೆ ಎಷ್ಟೊಂದು ರಶ್ ಇದೆ ನೋಡಿ, ಎಲ್ಲ ಟೂರಿಸ್ಟು ತುಂಬಿದ್ದಾರೆ ಅಂತ ನಾನು ನಿಮಗೆ ಹೇಳಿದ್ನಲ್ಲ. ಈಗ ಬೇಸಿಗೆ ಕಾಲ ಆದ ಕಾರಣ ತುಂಬ ಟೂರಿಸ್ಟ್ಗಳು ಬೀಚಲ್ಲಿ. ಆ ಟೈಮನ್ನು ಅವರೆಲ್ಲ ಯುಟಿಲೈಸ್ ಮಾಡ್ಕೊಳ್ತಾರೆ. ಆಮೇಲೆಲ್ಲ ತುಂಬ ಚಳಿ ಅಲ್ವಾ, ಮನೆಯೊಳಗೆ ಇರ್ತಾರೆ, ಓಡಾಡ್ತಾರೆ. ಮನೆಯೊಳಗೆ ಅಂದರೆ ಚಳಿ ಟೈಮ್ ಅಲ್ವಾ, ಬೀಚಿಗೆಲ್ಲ ಬರೋಕ್ಕಾಗಲ್ಲ. ಸಮ್ಮರ್ ಅಂದರೆ ಎಲ್ಲರೂ ಹೊರಗೆ ಇರ್ತಾರೆ. ಅವರು ಕ್ಯಾರವ್ಯಾನ್ ತೊಗೊಂಡು ಬಂದು ಅಲ್ಲೇ ಸ್ಟೇ ಮಾಡ್ತಾರೆ. ಹಾಗೆ ಎಲ್ಲ ತುಂಬ ಹೋಟೆಲ್ಗಳಲ್ಲಿ ಸ್ಟೇ ಮಾಡ್ತಾರೆ. ನೋಡಿ ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ನಾವು ಎಷ್ಟು ಚಂದ ನೋಡಿ ಈ ಒಂದು ಫ್ಯಾನ್ ನೋಡೋಕ್ಕೆ ಒಂದು ಸುಂದರವಾದ ಪ್ರದೇಶ, ಅಲ್ಲಿಗೆ ಹೊರಟ್ವಿ. ದಾರಿ ಉದ್ದಕ್ಕೂ ನೋಡಿ ಎಷ್ಟೊಂದು ಹಸಿರು, ಸುತ್ತ ಮರಗಳು, ಸಾಲು ಮರದ ತಿಮ್ಮಕ್ಕ ಮರ ಬೆಳೆಸ್ತಾರಲ್ವ, ಆ ಥರ ಮರಗಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂದರೆ ಎಲ್ಲ ನೋಡಿರೂ ಕಣ್ಣಿಗೆ ಹಬ್ಬ. ನೋಡಿ ಅಲ್ಲಿ ಹೋದವಾಗ ಒಂದು ಹೇಗೆ ಕೆನಾಲ್ ಸಿಗುತ್ತೆ, ಅದರ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ನೋಡಿ ಆ ನೀರು, ಆ ರಿಫ್ಲೆಕ್ಷನ್ನು, ಹಸಿರು, ಇದನ್ನೆಲ್ಲ ತೋರಿಸೋಣ ಅಂತ ನಿಮಗೆ ನಾನು ವಿಡಿಯೋ ಶೂಟಿಂಗ್ ಮಾಡಿದ್ದು. ಹಾಗೆ ನೋಡಿ ಅಲ್ಲೊಂದು ಬ್ರಿಡ್ಜ್ ಇದೆ, ಅದರ ಪಕ್ಕ ಬ್ರಿಡ್ಜಿಗೂ ನೋಡಿ ಎಷ್ಟು ಡೆಕೋರೇಟ್ ಮಾಡಿರ್ತಾರೆ ಹೂವಿಂದ ಅಂತ. ಹಾಗೆ ಎಲ್ಲ ನೋಡಿಕೊಂಡು ಒಂದು ಹಳೆಯ ತುಂಬ ಹಿಂದಿನ ದೊಡ್ಡ ಫ್ಯಾನ್ ಅದು, ಅದನ್ನು ನೋಡಿಕೊಂಡು ಎಲ್ಲ ಮಾಡಿಕೊಂಡು ಖುಷಿಯಾಗಿ ಮನೆಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೆನಾಲ್ ಇದೆ, ಕಾಣ್ತಾ ಇದೆಯಲ್ವ ನಿಮಗೆ. ನೆದರ್ಲ್ಯಾಂಡ್ಸಲ್ಲಿ, ಬೆಲ್ಜಿಯಮ್ಮಲ್ಲಿ, ಇದ್ದಿದ್ದು ಬೆಲ್ಜಿಯಮ್ಮಲ್ಲಿ ನಾನು ತೋರಿಸ್ತಾ ಇರೋದು ನಿಮಗೆ. ಎರಡು ಕಡೆನೂ ಇಲ್ಲೆಲ್ಲ ಈ ಥರ ಕೆನಾಲ್ಗಳು ತುಂಬ ಜಾಸ್ತಿ. ಮರಗಳು ನೋಡಿ ನೀವು ಹೇಗಿರುತ್ತೆ ಸುತ್ತಮುತ್ತ ಮರಗಳು ಅಂತ ನೀವು ನೋಡ್ಬೋದು. ತುಂಬ ಚಂದ ಪ್ಲೇಸ್. ನಾನು ಹೇಳ್ತಾ ಇರ್ತೀನಲ್ವ ನಿಮಗೆ, ನಾನು ನೋಡಿದ್ದನ್ನು ನಿಮಗೂ ತೋರಿಸ್ತಾ ಇರ್ತೀನಿ, ನನಗೆ ಅದೇ ಖುಷಿ. ಹಾಗೆ ನೋಡಿ ನಿಮ್ಗೆ ಆ ಕಡೆನೂ ತೋರಿಸ್ತೀನಿ ನಾನು. ಅಲ್ಲೊಂದು ಬೋಟು ಇದೆ ನೋಡಿ, ಬೋಟು ಇದೆ, ನೋಡೋಕ್ಕೆ ಚಂದ. ನನ್ನೊಟ್ಟಿಗೆ ನೀವು ಖುಷಿ ಪಡ್ತೀರಿ ಅನ್ನೋದು ನನ್ನ ಭಾವನೆ. ಎಲ್ಲರೂ ಖುಷಿ ಪಡ್ತಾರೋ ಗೊತ್ತಿಲ್ಲ, ಜಾಗಗಳನ್ನು ನೋಡಬೇಕು ಅಂತಿರುವವರು ಖಂಡಿತ ಖುಷಿ ಪಡ್ತಾರೆ. ಅದು ಅವರವ್ರ ಇಷ್ಟ ಅಲ್ವಾ. ನಾನು ನೋಡಿದ್ದನ್ನು ನಿಮಗೂ ತೋರಿಸ್ತಾ ಹೋಗ್ತೀನಿ. ನೋಡಿ ಹೇಗಿದೆ ಅಂತ. ಈ ಕೆನಾಲ್ ನೋಡಿ, ಇಲ್ಲಿ ಬೋಟ್ ನೋಡಿ, ಪಕ್ಕದಲ್ಲೆಲ್ಲ ಮನೆಗಳು ಎಲ್ಲ ನೋಡೋಕ್ಕೆ ಚಂದ. ನೀವೆಲ್ಲ ಇಲ್ಲಿ ಹೂವಿನ ಗಿಡಗಳು ಅಷ್ಟೇ ನೋಡಿ, ಎಲ್ಲ ಈ ಬ್ರಿಡ್ಜಿಗೆ ಹೂವಿನ ಗಿಡಗಳನ್ನು ಹಿಂಗೆ ಹಾಕಿದ್ದಾರೆ ನೋಡಿ, ಕಾಣುತ್ತೆ ನಿಮಗೆ. ನೋಡಿದ್ರಲ್ವಾ? ನೋಡಿ ಇದೇ ಹಳೆಯ ಫ್ಯಾನ್, ವಿಂಡ್ ಮಿಲ್. ಅಲ್ಲಿ ಹೋಗಿ ನೋಡಿಕೊಂಡು ಖುಷಿ ಪಟ್ಕೊಂಡು ಮನೆಗೆ ಬರ್ತೀವಿ. ಮರುದಿವಸ ನಾವು ಇಲ್ಲಿಂದ ಹೊರಟ್ವಿ ಬೆಲ್ಜಿಯಮ್ಮಿಂದ. ಒಂದು ರಾಧಾದೇಶ ಅಂತ ಇಸ್ಕಾನ್ ಅವರ ಟೆಂಪಲ್ ಇದೆ. ಅದು ಸುಮಾರು ನಾವಿದ್ದ ಓಸ್ಟೆಂಡ್ ಸಿಟಿಯಿಂದ 2.5 ಗಂಟೆ ಜರ್ನಿ. ಅದು ಡರ್ಬಿ ಅನ್ನೋ ಒಂದು ಊರ ಹತ್ರ ಬರುತ್ತೆ. ಅದು ಹಳೆಯ ಕ್ಯಾಸಲ್ ಒಳಗಡೆ ಇಸ್ಕಾನ್ ಅವ್ರು ತಗೊಂಡು ಕಟ್ಟಿರುವಂತಹ ರಾಧಾಕೃಷ್ಣನ ಟೆಂಪಲ್ಲು. ತುಂಬ ಚೆನ್ನಾಗಿತ್ತು. ನಮ್ಮ ಹಿಂದೂಗಳು ತುಂಬ ಜನ, ಅಲ್ಲಿ ಇಂಡಿಯನ್ಸು ತುಂಬ ಜನ ಸಿಕ್ಕಿದ್ರು. ನೋಡಿ ನಮ್ಮ ಒಂದು ಕಲ್ಚರನ್ನು ಉಳಿಸಿ ಬೆಳೆಸೋಕ್ಕೆ ಬೇರೆ ಕಂಟ್ರಿಗಳಲ್ಲೂ ಎಷ್ಟೊಂದು ಇಸ್ಕಾನ್ ಅವರ ಕೆಲಸ ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಹೋಗಿ ಇಳಿದ್ವಿ ನೋಡಿ, ಅಲ್ಲಿ ಮರದಲ್ಲೆಲ್ಲ ಅಣಬೆಗಳು ಬೆಳೆದಿತ್ತು, ಮಶ್ರೂಮು ದೊಡ್ಡದು, ಅದನ್ನು ನಿಮಗೆ ನಾನು ತೋರಿಸಿದೆ. ನೋಡಿ ಇದೇ ರಾಧಾದೇಶ ಅಂತ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಹಳೆಯ 19th ಸೆಂಚುರಿಗಿಂತ ಮುಂಚಿನ ಕ್ಯಾಸಲ್ಗಳದು. ಇದು ವಾರ್ ಟೈಮಲ್ಲಿ ಜನರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಈ ಥರ ಕ್ಯಾಸಲ್ಗಳನ್ನು ಆವಾಗ ಕಟ್ಟಿದ್ರಂತೆ. ತುಂಬ ಹಳೆಯ ಕ್ಯಾಸಲ್. ಅದನ್ನು ಇಸ್ಕಾನ್ ಅವ್ರು ತೊಗೊಂಡ್ಬಿಟ್ಟು ಪ್ರಭುಪಾದ ಅವರು, ಅವರ ವಿಗ್ರಹವೂ ಇದೆ ಅಲ್ಲಿ, ಒಳಗಡೆ ಫೋಟೋಗಳು ಎಲ್ಲ ಇದೆ. ಅಲ್ಲಿ ಒಳಗಡೆ ಟೆಂಪಲ್ ಮಾಡಿದ್ದಾರೆ, ಕೃಷ್ಣನ ಟೆಂಪಲ್. ತುಂಬ ಚೆನ್ನಾಗಿತ್ತು. ತುಂಬ ಇಲ್ಲಿಯ ಜನರು ಎಷ್ಟು ನೀಟಾಗಿ ಸೀರೆ ಉಟ್ಕೊಂಡು ಭಕ್ತಿಯಿಂದ ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು ಗೊತ್ತಾ ಲೇಡೀಸು. ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಭಾರತದ ಕಲ್ಚರನ್ನು ಒಬ್ಬರು ಇಂಡಿಯನ್ ಒರಿಜಿನ್ ಲೇಡಿ ನಮಗೆ ಒಡಿಸ್ಸಿ ಭರತನಾಟ್ಯ ಫ್ಯೂಷನ್ ಇರುವಂತಹ ಡ್ಯಾನ್ಸ್ ಮಾಡಿ ತೋರಿಸಿದ್ರು. ಅದು ಆ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು ನಡೀತಾ ಇರುತ್ತೆ. ತುಂಬ ಚೆನ್ನಾಗಿತ್ತು. ಅದು ಅಷ್ಟೊತ್ತು ನೋಡಿದ್ವಿ ನಾವು. ತುಂಬ ಖುಷಿಯಾಯಿತು ನಮಗೆ. ಇಲ್ಲೂ ಇಂಡಿಯನ್ ಕಲ್ಚರನ್ನು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ, ಎಷ್ಟು ಭಕ್ತಿಯಿಂದ ಅವರೆಲ್ಲ ನಮ್ಮನ್ನು ಕೇಳ್ತಾಯಿದ್ರು, ಭಗವದ್ಗೀತೆ ಇದೆಯಾ ನಿಮ್ಮ ಹತ್ರ ಮನೆಯಲ್ಲಿ, ಓದಿ ಅಂತೆಲ್ಲ ಅವರು ಹೇಳ್ತಾಯಿದ್ರು. ಇಲ್ಲಿನ ಜನರು, ಡಚ್ ಪೀಪಲ್ ನಮಗೆ ಹೇಳ್ತಾಯಿದ್ರು. ಇದು ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್ ಮತ್ತು ಇನ್ಯಾವುದೋ ಕಂಟ್ರಿಗಳಲ್ಲಿ ದೊಡ್ಡ ಇಸ್ಕಾನ್ ಟೆಂಪಲ್ ಅಂತ. ಇದು ತುಂಬ ಚೆನ್ನಾಗಿತ್ತು, ಮಾತ್ರ ಖುಷಿ ಆಯಿತು. ಅಲ್ಲಿ ಸುತ್ತಮುತ್ತಲ ಪರಿಸರನೂ ಹಾಗೇ ಇತ್ತು, ಹೋಗುವಾಗ ವ್ಯೂನೂ ಹಾಗೇ ಇತ್ತು. ಎಲ್ಲವೂ ನೋಡೋಕ್ಕೆ ತುಂಬ ಫಾರೆಸ್ಟ್ ಏರಿಯಾನೂ ದಾರಿಯಲ್ಲಿ ಸಿಕ್ತು, ಬೆಳೆ ಗದ್ದೆ ಥರದ್ದು ಸಿಕ್ತು. ಎಲ್ಲ ಖುಷಿಪಟ್ವಿ. ಅಲ್ಲೇ ಪಕ್ಕದಲ್ಲೇ ಅವ್ರದ್ದು ಕ್ಯಾಂಟೀನ್ ಎಲ್ಲ ಇದೆ, ಅಲ್ಲಿ ಊಟನೂ ಎಲ್ಲ ಮುಗಿಸಿದ್ವಿ ನಾವು. ಎಲ್ಲ
ಮಾಡಿಕೊಂಡು ಸಂಜೆವರೆಗೆ ಅಲ್ಲಿ ಕಳೆದು ನಾವೆಲ್ಲರೂ ವಾಪಸ್ ನೆದರ್ಲ್ಯಾಂಡ್ಸಿಗೆ ವಾಪಸ್ ಬಂದ್ವಿ. ನನ್ನ ಭಾವನ ಮಗ ಎಲ್ಲ ಬೆಲ್ಜಿಯಮಿಗೆ ವಾಪಸ್ ಅವರ ಮನೆಗೆ ವಾಪಸ್ ಹೋದರು. ಬೆಲ್ಜಿಯಮಲ್ಲಿ ನೋಡಿ, ಇದು ಇಸ್ಕಾನ್ ಟೆಂಪಲಲ್ಲಿ ದೇವರ ವಿಗ್ರಹಗಳು ಈ ರೀತಿ ಇತ್ತು, ನಿಮಗೂ ತೋರಿಸೋಣ ಅಂತ ನಾನು ಮಾಡಿದೆ. ಹಾಗೆ ನಾವು ವಾಪಸ್ಸು ನೆದರ್ಲ್ಯಾಂಡಿಗೆ ಹೊರಟ್ವಿ. ದಾರಿ ಉದ್ದಕ್ಕೂ ಅಲ್ಲಿನ ಸ್ಟ್ರಕ್ಚರ್ಗಳು, ಅಲ್ಲಿನ ರೋಡ್ ಹೇಗಿದೆ, ಸಾಮಾನ್ಯ ಸಿಮಿಲ್ಯಾರಿಟಿನೇ ಇದೆ ಬೆಲ್ಜಿಯಮ್ಮು ನೆದರ್ಲ್ಯಾಂಡ್ಸು, ಆದರೂ ನಿಮಗೆ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೇನೆ. ಮತ್ತು ದಾರಿಯಲ್ಲಿ ನೆದರ್ಲ್ಯಾಂಡ್ಸ್ ಮತ್ತು ಬೆಲ್ಜಿಯಮ್ಮಿನ ಬಾರ್ಡರ್ ಬರುತ್ತೆ. ಅಂದರೆ ಆ ಕಂಟ್ರಿ ಮುಗಿದು ಈ ಕಂಟ್ರಿಗೆ ಬೇರೆ ಏನೂ ಇಲ್ಲ, ಒಂದು ಬೋರ್ಡ್ ಇದೆ ಅಷ್ಟೇ. ಅದನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ. ಹೀಗೆ ನಮ್ಮ 2 ದಿನದ ಬೆಲ್ಜಿಯಂ ಪ್ರವಾಸ. ಭಾವನ ಮಗನ ಮನೆಗೆ ಹೋಗಿ ಎಷ್ಟು ಖುಷಿಪಟ್ವಿ ಅಂದರೆ, ಸಚಿನ್ ಭಾವನಾ ತುಂಬ ಖುಷಿಯಿಂದ ನೋಡಿಕೊಂಡ್ರು. ಭಾವನನ ಅಮ್ಮ, ದೊಡ್ಡಮ್ಮಂದಿರಿಬ್ಬರು ಎಲ್ಲರೂ ಸೇರಿ ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಇದನ್ನೆಲ್ಲ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಷ್ಟು ಖುಷಿಯಾಯಿತು ಅಂತ ಹೇಳೋಕ್ಕೆ ಪದಗಳೇ ಇಲ್ಲ ಅಲ್ವಾ. ದೂರದ ಕಂಟ್ರಿಗಳಲ್ಲಿ ಹತ್ರ ನನ್ನ ಮಗಳ ಮನೆಯಿಂದ 2.5 ಗಂಟೆ ಜರ್ನಿ, ಹತ್ರ ಇದ್ದಾರೆ ಅಂದರೆ ಅದೇ ಒಂದು ಖುಷಿ ಅಲ್ವಾ. ಯಾರು ನಮ್ಮವರು ಅಂತ ಇರಲ್ಲ. ಅಲ್ಲಿಗೆ ಹೋದವಾಗ ಆದಂತಹ ಸಂತೋಷ ಹೇಳೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ನಾನು ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸಿನ ಬಾರ್ಡರ್ ಬರುತ್ತೆ. ದಾರಿ ಉದ್ದಕ್ಕೂ ಮೋಡ ಎಲ್ಲ ಹೇಗೆ ಕಾಣುತ್ತೆ ತೋರಿಸ್ತಾ ಇದ್ದೀನಿ. ಬಾರ್ಡರ್ ಬಂದ ತಕ್ಷಣ ನಿಮಗೆ ತೋರಿಸ್ತೀನಿ. ಅಷ್ಟೇ ಬಾರ್ಡರ್ ಅಂದರೆ ಏನು ಸ್ಪೆಷಲ್ ಏನು ಆ ಥರ ಇರಲ್ಲ, ತುಂಬ ಸಿಂಪಲ್ಲಾಗಿ ಎಲ್ಲ ವ್ಯವಸ್ಥಿತವಾಗಿ ಇರುತ್ತೆ. ಇದನ್ನೆಲ್ಲ ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ನನ್ನೊಟ್ಟಿಗೆ ನೀವು ಖುಷಿಪಟ್ರಿ ಅಂತ ನನ್ನ ಭಾವನೆ. ಇಷ್ಟಪಡುವವರು ಖಂಡಿತ ಖುಷಿಪಟ್ಟಿರ್ತೀರಿ. ಈ ಥರ ಬೇರೆ ಬೇರೆ ಜಾಗಗಳನ್ನು ನಿಮಗೆ ನಾನು ಮುಂದೂ ತೋರಿಸ್ತಾ ಇರ್ತೇನೆ. ನೋಡಿ, ಈಗ ಬಾರ್ಡರ್ ಬರುತ್ತೆ ನೋಡಿ, ಇದು ಬಾರ್ಡರ್ ನೆದರ್ಲ್ಯಾಂಡ್ಸ್ ಅಂತ ನೋಡಿ ಬರೆದಿದೆ ನೋಡಿ, ನೋಡಿದ್ರಲ್ಲ, ಅದು ಬಾರ್ಡರ್ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ ಬಾರ್ಡರ್. ಹೀಗೆ ವಾಪಸ್ ನಾವು ನಮ್ಮ ಮನೆಗೆ ಬಂದು ತಲುಪ್ಕೊಂಡ್ವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡಿ. ಬಾಯ್, ಎಲ್ಲರಿಗೂ ನಮಸ್ತೆ.